ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಜೆಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಷ್ಕ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬ ಈಸಿ ಮತ್ತು ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ಮೈಲ್ಡಾಗೂ ಇರುತ್ತೆ. ಅಷ್ಟೊಂದು ಮಸಾಲೆ ಐಟಮ್ಸ್ ಎಲ್ಲ ಹಾಕದೇ ಇರೋ ಕಾರಣ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಅಷ್ಟು ಅಂದರೆ ಏನಂತಾರೆ, ಒಂದೊಂದು ಐಟಮ್ ಇರುತ್ತೆ, ನಾವು ತಿಂದರೆ ಹೆವಿ ಅನಿಸುತ್ತೆ ಅದು. ಬಟ್ ಇದು ಹಾಗೆ ಅನಿಸಲ್ಲ, ತುಂಬ ಲೈಟಾಗಿರುತ್ತೆ. ಅದನ್ನು ಮಾಡ್ಕೊಳ್ಳೋಕ್ಕೆ ನಾನು ಮೊದಲು ಈರುಳ್ಳಿ ಮತ್ತು ಆನಿಯನ್ಸ್ನ ಕಟ್ ಮಾಡ್ಕೊಬೇಕು ಅಂತ ಒಟ್ಟೆಲ್ಲ ತೆಕ್ಕೋತಾ ಇದ್ದೀನಿ. ಇದು ಎರಡು ಇದ್ದರೆ ಸಾಕು. ಬೇರೆ ಅಂದರೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಇನ್ನೂ ಈಸಿನೇ. ನನ್ನ ಹತ್ರ ಅದಿರೋದಿಲ್ಲ, ಅದಕ್ಕೆ ನಾನು ಅದಕ್ಕೊಂದು ಗ್ರೈಂಡ್ ಮಾಡ್ಕೊತೀನಿ. ಅದು ಹೇಗೆ ಮಾಡ್ಕೊತೀನಿ ಅಂತ ನೋಡಿಸ್ತೀನಿ. ನಿಮ್ಮ ಹತ್ರ ಅದಿದ್ದರೆ ಡೈರೆಕ್ಟಾಗಿ ಅದು ಹಾಕ್ಕೊಂಡ್ರೆ ಇನ್ನೂ ಈಸಿಯಾಗೆ ಮಾಡ್ಕೋಬೋದು. ನಾನು ಇವಾಗ ಆನಿಯನ್ಸ್ ಎಲ್ಲ ಒಟ್ಟೆಲ್ಲ ಸಿಪ್ಪೆ ತೆಗೆದು ಈ ರೀತಿ ನೀವು ಒಂದೇ ಕಡೆ ಕಟ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಗಲೀಜೆಲ್ಲ ಆಗೋಲ್ಲ ಮತ್ತು ಬೇಗ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಇದನ್ನೆಲ್ಲ ನೀರಲ್ಲಿ ಹಾಕ್ಕೊಂಡು, ಆನಿಯನ್ ಸ್ವಲ್ಪ ನೀರಲ್ಲಿದ್ದರೆ ಖಾರ ಕಡಿಮೆ ಆಗುತ್ತೆ ಹಚ್ಕೊಳ್ಳೋಕ್ಕೆ ಅನ್ನೋ ರೀಸನಿಂದ ನಾನು ಮೊದಲು ಟೊಮೆಟೊನ ಸ್ವಲ್ಪ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಣ್ಣಕ್ಕೆ ಹಚ್ಕೋಬೇಕು. ಅದು ದಪ್ಪ ದಪ್ಪ ಇದು ಬಾಯಿಗೆ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ, ನನಗೂ ಇಷ್ಟ ಆಗೋಲ್ಲ ಆ ಥರ ಬಾಯಿಗೆ ಸಿಗೋದಕ್ಕೆ. ಅದಕ್ಕೆ ತುಂಬ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಇಷ್ಟ ಆಗುತ್ತೆ ಟೊಮೆಟೊ ತಿನ್ನೋದಕ್ಕೆ ಅಂತ ಅನ್ನೋದಿದ್ದರೆ ಸ್ವಲ್ಪ ದಪ್ಪ ದಪ್ಪನೂ ಹಚ್ಕೋಬೋದು. ಬಟ್ ನಾನು ಸಣ್ಣಕ್ಕೆ ಹಚ್ಕೊಂಡಿರೋದು. ನೆಕ್ಸ್ಟ್ ಇದು ಹಚ್ಕೊಳ್ಳೋಷ್ಟೊತ್ತಿಗೆ ಆನಿಯನ್ಸ್ ಎಲ್ಲ ನೀರಲ್ಲಿ ಸ್ವಲ್ಪ ಇದು ನೆಂದಿರುತ್ತಲ್ವ, ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನು ಫಸ್ಟ್ ಇದನ್ನು ಮಾಡ್ಕೊಂಬಿಡ್ತಾಯಿದ್ದೀನಿ. ಇಲ್ಲ ಬೆಳ್ಳುಳ್ಳಿ ಬೇಕಿದ್ದರೆ ಸಿಪ್ಪೆ ತೆಕ್ಕೊಳ್ಳೋರಿದ್ದರೆ ಇದನ್ನು ಅಲ್ಲೇ ತೆಕ್ಕೋಬೋದು. ನಾನು ಆಲ್ರೆಡಿ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಇರೋದ್ರಿಂದ ನಾನು ಟೊಮೆಟೊ ಹಚ್ಕೊಂಡು ನೆಕ್ಸ್ಟು ಆನಿಯನ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಪ್ಲೇಟಲ್ಲಿ ಇಟ್ಕೊಂಡು ಆನಿಯನ್ಸ್ ಕಟ್ ಮಾಡ್ಕೊತೀನಿ. ನೋಡಿ, ನಾನು ಈ ರೀತಿ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ. ಈಗ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ಜಿಂಜರ್ನ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ನಾನು ಆಗಲೇ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ಹಾಕ್ಕೊಂಡು ಈ ಮೆಥಡ್ನ ಸ್ಕಿಪ್ ಮಾಡ್ಕೋಬೋದು, ಈ ಸ್ಟೆಪ್ನ. ನಾನು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಇದೆ ಅಂತಂದರೆ ನೋಡಿ, ಇಲ್ಲಿ ನಾವು ಇವಾಗ ಈರುಳ್ಳಿ ಹಾಕ್ತೀವಲ್ಲ, ಆಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಆಗೋಗುತ್ತೆ. ನಾನು ಆಯಿಲ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ 4 ಲವಂಗ, 1 ಇಂಚ್ ಚಕ್ಕೆ, 1 ಫ್ಲವರ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಈರುಳ್ಳಿ ಟೊಮೆಟೊ 2 ಕಟ್ ಮಾಡ್ಕೊಂಡಿದ್ರೆ ನೀವು ಮ್ಯಾಕ್ಸಿಮಮ್ ಅಂದರೂ 5 ಮಿನಿಟ್ಸಲ್ಲಿ ಒಗ್ಗರಣೆ ಅಕ್ಕಿ ಎಲ್ಲ ಹಾಕಿ 5 ಮಿನಿಟ್ಸ್ ಕೂಗ್ಸೋಕೆ ಇಟ್ಬಿಡ್ಬೋದು. ಬೇಗ ಆಗುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಂಗಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಸ್ಮೆಲ್ ಜಾಸ್ತಿ ಓವರ್ ಸ್ಮೆಲ್ ಬರೋಲ್ಲ. ಇಲ್ಲ ಅಂತಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಮಸಾಲೆ ಸ್ಮೆಲ್ ಇಷ್ಟ ಆಗಲ್ವಲ್ಲ, ಅವರು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ. ಈಗ ಈ ಆನಿಯನ್ಸ್ ಎಲ್ಲ ಬ್ರೌನಿಷ್ ಆಗಿ ಫುಲ್ ಫ್ರೈ ಆಗಿ ಆದಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕು. ಆಯಿಲ್ ಇದೆ
ಆನಿಯನ್ಸು ಯಾವತ್ತೂ ಫುಲ್ ಫ್ರೈ ಆಗಬೇಕು ಆಯಿಲಲ್ಲೇ, ಇಲ್ಲ ಅಂತಂದರೆ ಅದೇನಪ್ಪ ಆಗುತ್ತೆ ಅಂದರೆ ಅದು ಫ್ರೈ ಆಗದಿರ ನಾವು ಅಕ್ಕಿ ಹಾಕಿದ್ದೀವಿ ಅಂತಂದರೆ ಅದು ಕಚ್ಚ ಕಚ್ಚ ಅಂತಿರುತ್ತೆ ರೈಸಲ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ. ಈಗ ಫುಲ್ಲು ಆಯಿಲೆಲ್ಲ ಬಾಯ್ಲ್ ಆಗ್ತಿದೆ ನೋಡಿ, ಈ ರೀತಿ ಫುಲ್ ಆಗಿದೆ. ಈಗ ನಾನು ಸಣ್ಣಕ್ಕೆ ಹಚ್ಚಿದ್ನಲ್ಲ ಆಗಲೇ ಟೊಮೆಟೊ, ಅದನ್ನು ಹಾಕ್ಕೊಂಡು ಇದಾದಮೇಲೆ ನಾನು ಆಗಲೇ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಮಸಾಲ ಪೌಡರ್ಸ್ ಇರುತ್ತಲ್ವ ಅದನ್ನು ಹಾಕ್ಕೋಬೋದು. ಸ್ವಲ್ಪ ಇದು ಟೊಮೆಟೊ ಬಾತ್ ರೆಸಿಪಿ ಡೈರೆಕ್ಟಾಗಿ ಮಾಡ್ತೀವಲ್ಲ ಟೊಮೆಟೊ ಬಾತ್, ಅದೇ ಥರ ಇರುತ್ತೆ. ಬಟ್ ಇದರಲ್ಲಿ ಒಂದು ಅಡಿಷ್ನಲ್ ಇದೆ, ಅದೇನಪ್ಪ ಅಂದರೆ ನಾನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಅದೊಂದಕ್ಕೋಸ್ಕರ ಇದು ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ. ಟೊಮೆಟೊ ಬಾತ್ ಥರ ಟೇಸ್ಟ್ ಇರೋಲ್ಲ, ಬಟ್ ಮೆಥಡ್ ಇರ್ಬೋದು, ಟೇಸ್ಟು ಟೊಮೆಟೊ ಬಾತ್ ಥರ ಇರೋದಿಲ್ಲ ಇದು. ನೋಡಿ ಈಗ ಇದೆಲ್ಲ ಫ್ರೈ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗ್ತಿದೆ. ಇದು ಆಯಿಲಲ್ಲಿ ಫ್ರೈ ಆಗ್ತಿದ್ದಾಗ ನಾನು ಜಾಸ್ತಿ ನೀರು ಹಾಕ್ಕೋಬೇಡಿ ಇಲ್ಲಿ, ಯಾಕಂತಂದರೆ ಮತ್ತೆ ನೀವು ಇಲ್ಲಿ ನೀರು ಆ್ಯಡ್ ಮಾಡಿಕೊಂಡ್ರೆ ನಾವು ಅಕ್ಕಿ ಹಾಕ್ಕೊಂಡ್ಮೇಲೆ ಹಾಕ್ಕೊತೀವಲ್ಲ ಆಗ ಸ್ವಲ್ಪ ನೀರು ಜಾಸ್ತಿ ಆಗೋದ್ರೆ ಮುದ್ದೆ ಮುದ್ದೆ ಆಗೋಗುತ್ತೆ ರೈಸ್. ಅದಕ್ಕೋಸ್ಕರ ನೋಡಿ ಇದೇ ಸ್ಟೆಪ್ ಹೇಳಿದ್ದು. ಕುಷ್ಕಾಗೆ ಮೇಯ್ನ್ ಐಟಮ್ ಏನಪ್ಪ ಅಂತಂದರೆ ಗಟ್ಟಿ ಮೊಸರು. ನಾವು ಗಟ್ಟಿ ಮೊಸರು 1 ಗ್ಲಾಸ್ ತೊಗೊಂಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಳ್ತಾ ಇರೋದ್ರಿಂದ ಇಲ್ಲಿ 1 ಗ್ಲಾಸ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಮೊಸರು ಹಾಕಿದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಬಿಡಿ, ಯಾಕಂತಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಮೊಸರು ಬಿಸಿಗೆ ಒಡ್ಕೊಳ್ಳೋ ಥರ ಆಗಿಬಿಡುತ್ತೆ, ಟೇಸ್ಟ್ ಅದೊಂಥರ ಟೇಸ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇದೊಂದು ಮೇಯ್ನ್ ಟಿಪ್ಪು ಕುಷ್ಕ ಮಾಡೋರಿಗೆ. ಇವಾಗ ನಾನು ಅದು ಕುದಿ ಬರುತ್ತೆ ಅನ್ನೋವಾಗ 1 ಸ್ಪೂನಷ್ಟು ಖಾರದ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೇರೆ ರೀತಿ ಯಾವುದು ಖಾರ ಹಾಕ್ಕೊಂಡಿರೋದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಇಲ್ಲೇ ಹಾಕ್ಕೊಳ್ಳಿ. ಮತ್ತು ನೀವು ಕುದೀತಾ ಇರುವಾಗ ಕೂಡ ಖಾರ ಆ್ಯಡ್ ಮಾಡ್ಕೋಬೋದು. 1 ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಇದು ಗರಂ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಇಲ್ಲಿ ಸ್ವಲ್ಪ 1-2 ಟೈಮ್ಸ್ ಹಿಂಗೆ ತಿರುಗಿಸ್ಕೊಡ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು, ಇದು ನನ್ನ ಮೆಷರ್ಮೆಂಟ್ ಏನಪ್ಪ ಅಂತಂದರೆ 1 ಗ್ಲಾಸ್ ಅಕ್ಕಿಗೆ 1 ಸ್ಪೂನ್ ಉಪ್ಪು ಹಿಡಿಯುತ್ತೆ. ಸೊ ನಾನು ಇನ್ನು ಹಾಫ್ ಹಾಕ್ಕೊಂಡಿರೋದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಯಾವಾಗಲೇ ಅಷ್ಟೇ 1 ಗ್ಲಾಸ್ ನೋಡಿ, ನೀರು ಕುಡಿಯೋ ಗ್ಲಾಸಲ್ಲಿ ನೀವು ರೈಸ್ ತೊಗೊಂಡಿದ್ದೀನಿ ಅಂತಂದರೆ 1 ಸ್ಪೂನಷ್ಟು ಹಿಡಿಯುತ್ತೆ ಉಪ್ಪು. ಅದೊಂಥರ ಏನಂತಾರೆ ಅಂತಂದರೆ ಕುಕ್ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮೆಷರ್ಮೆಂಟ್ಸ್ ಎಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಇದನ್ನೆಲ್ಲ ಕ್ಲೀನಾಗಿ ತಿರುಗಿಸ್ಕೊಟ್ಟು ಇವಾಗ ನೀರು, ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಆಲ್ರೆಡಿ 1 ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ. ಸೊ ನೀರನ್ನ ನಾನು 2.5 ಗ್ಲಾಸ್ ಇಲ್ಲ 2.25 ಗ್ಲಾಸ್ ಇಷ್ಟೇ ತೊಗೋಬೇಕು. ನೀವೇನಾದರೂ ಮೊಸರನ್ನ ಲೆಸ್ ಮಾಡಿ ವಾಟರ್ ಹಾಕ್ಬಿಟ್ರೆ ಅದು ಮುದ್ದೆ ಆಗೋಗುತ್ತೆ. ಈಗಲೇ ಹೇಳಿದ್ದೀನಿ, ನಾನು 1.5 ಗ್ಲಾಸ್ ರೈಸ್ಗೆ 2.5 or 2.45 ಇಷ್ಟು 2.25 ಗ್ಲಾಸ್ ಅಷ್ಟು ನಾನು ವಾಟರ್ ತೊಗೊಂಡಿರೋದಷ್ಟೇ. ಮತ್ತು ಇವಾಗ ನೋಡಿ ಇದು ಕುದೀತಾ ಇದೆ. ಈ ಥರ ಕುದೀತಾ ಇದ್ದಾಗ ನೀವು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿ, ನಿಮ್ಗೆ ಉಪ್ಪು ಖಾರ ಒಂದು ಚೂರು, ನಾವು ಟೇಸ್ಟ್ ಮಾಡಿದರೆ ಒಂದು ಚೂರು ಖಾರ ಅನ್ನಿಸ್ಬೇಕು. ಆಗ ಇದು ಬೆಂದಮೇಲೆ ಖಾರ ಉಪ್ಪು ಕರೆಕ್ಟಾಗಿರುತ್ತೆ. ತುಂಬ ಈಸಿ ಮಾಡ್ಕೊಳ್ಳೋದು. ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಉದ್ರಾಗೆ ತುಂಬ ಟೇಸ್ಟಿಯಾಗೇ ಇರುತ್ತೆ, ಮೈಲ್ಡಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ನಾನು ನೈಟ್ ಮಾಡ್ಕೊಂಡಿದ್ದರಿಂದ ನಾನು ಮಾರ್ನಿಂಗ್ ಪೂರಿ ಮಾಡಿದ್ನಲ್ಲ ಅದೇ ಹಿಟ್ಟಲ್ಲಿ ಚಪಾತಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ನನ್ನ ಡಿನ್ನರ್ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ. ಹಾಗೂ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು.